ಇನ್ನೇನು 7 ತಿಂಗಳು ಸ್ಟಾರ್ಟ್ ಆಯ್ತು. ರಿಪೋರ್ಟ್ ಎಲ್ಲ ನಾರ್ಮಲ್ ಅದಾವು. ಸದ್ಯದಾಗ ಮಗು ಕೈಯಾಗ ಬರ್ತೈತೆ ಅಂತ ಖುಷಿಲೇ ಇದ್ದಿದ್ದು ನಾನು ನನ್ನ ಗಂಡ. 7ನೇ ತಿಂಗಳು ಕುಬ್ಸ ಏನು ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳೋದು ಬೇಡ, ಬಟ್ ಫೋಟೋ ಶೂಟ್ ಆದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ ನನಗೆ ಭೇಟಿ ಆಗಾಕ ಪುಣೆಯಿಂದ ನಿಪ್ಪಾನಿಗೆ ಬಂದಿದ್ರು ಮಂಜು ಅವರ. ಮೆಟರ್ನಿಟಿ ಫೋಟೋ ಶೂಟ್ ಮಾಡ್ಕೋಬೇಕಂತ ಹೇಳಿ ನಾನು ನನ್ನ ಗಂಡ ಶಾಪಿಂಗ್ ಎಲ್ಲ ಮುಗಿಸಿ ರಾತ್ರಿ ಮಗು ಬಗ್ಗೆನ ಮಾತಾಡಿ ಮಲ್ಕೊಂಡಿದ್ನಿ. ಮರನೇ ದಿನ ಬೆಳಗಿನ ಜಾವ 7 ಗಂಟೆಗೆ ಅದು ಏನಾಯ್ತು ಗೊತ್ತಿಲ್ಲ, ಸಡನ್ ಆಗಿ ನಂಗೆ ಎದ್ಯಾಕ ಪೇನ್ ಆಗಕ್ ಸ್ಟಾರ್ಟ್ ಆಯ್ತು. ಇಟ್ರ ಮಟ್ಟಿಗೆ ಪೇನ್ ಆಗತ್ತಲ್ಲ, ತಡ್ಕೊಳಕ್ಕೂ ಆಗ್ಲಿಲ್ಲ, ಅಷ್ಟರ ಮಟ್ಟಿಗೆ ಆಗತ್ತಿತ್ತು. ನಾ ಅಳಾಕ್ ಸ್ಟಾರ್ಟ್ ಮಾಡಿ ಒದ್ದಾಡತೀನಿ. ಅದ್ರ ಸಲುವಾಗಿ ಮಂಜು ಅವ್ರಿ ಅದು ಏನಾಯ್ತಂತ ಕೇಳು, ನಂಗೆ ಎದ್ಯಾಕ ತಡ್ಕೊಳಕ್ ಆಗಲ್ದಷ್ಟು ಪೇನ್ ಆಗತೈತೆ. ನನ್ನ ಅದ ಕ್ಷಣ ನನ್ನ ಹಾಸ್ಪಿಟಲ್ಗೂ ಕರ್ಕೊಂಡು ಹೋದ್ರು. ನನಗ್ ಟ್ರೀಟ್ಮೆಂಟ್ ಕೊಡು ಡಾಕ್ಟರ್ ಬೇರೆ ಊರ್ ಮೇಲೆ ಹೋಗಿದ್ರು. ಇನ್ನೇನು ಹಾಸ್ಪಿಟಲ್ಗೆ ಹೋಗ್ಬೇಕು, ಜಸ್ಟ್ 5 ನಿಮಿಷ ಒಳಗ ಅವರು ಹೋಗಿದ್ರು. ಅಲ್ಲಿರೋ ಬೇರೆ ಡಾಕ್ಟರ್ನ ನಂಗೆ ಚೆಕ್ಅಪ್ ಮಾಡಿ ಗುಳಿಗೆ ಔಷಧ ಕೊಟ್ರು. ಒಂದೊಂದ್ಸಲ ಪಿತ್ತಗೂ ಹಿಂಗ ಆಗ್ತೈತೆ ಅಂತ ಹೇಳಿ ರೆಸ್ಟ್ ಮಾಡಕ್ ಹೇಳು. ಆದ್ರೂ 2 ತಾಸು ವೇಟ್ ಮಾಡಿದ್ರು ನಂಗೆ ಯಾವ್ದೇ ರೀತಿ ಪೇನ್ ಕಡಿಮೆ ಆಗಲಿಲ್ಲ. ಎಷ್ಟೊತ್ತಾದ್ರೂ ನಂಗೆ ಎದಿನೂ ಕಡಿಮೆ ಆಗ್ಲಿಲ್ಲ ಅಂತ ಹೇಳಿ ನಿಪ್ಪಾನಿ ಒಳಗ ಜಿಯೋ ಹಾಸ್ಪಿಟಲ್ ಅಂತ ಐತಿ, ನಂಗೆ ಅಲ್ಲಿ ಬರೆದು ಕೊಟ್ರು. ಅಲ್ಲಿ ಹೋದ್ಮ್ಯಾಗ ECG ಎಲ್ಲ ಮಾಡಿ ಸ್ಕ್ಯಾನ್ ಎಲ್ಲ ಬರ್ಕೊಟ್ರು. ಸ್ಕ್ಯಾನ್ ಮಾಡಿಸ್ಕೊಂಡ್ ಬಂದ್ಮೇಲೆ ಗೊತ್ತಾಯ್ತು ನಂಗ ಪ್ಯಾನ್ಕ್ರಿಯಾಸ್ಗ ಬಾವು ಬಂದೈತೆ ಅಂತ ಹೇಳಿ. ಸಡನ್ ಆಗಿ ಇದೆಲ್ಲ ಯಾಕಾಯ್ತು, ಏನಾಯ್ತು ಏನು ನನಗ್ ಗೊತ್ತಾಗ್ಲಿಲ್ಲ. ನನ್ನಂತೂ ನಾರ್ಮಲ್ ರೂಟೀನ್ ಇತ್ತು, ಆದ್ರೂ ಈ ರೀತಿ ರಿಪೋರ್ಟ್ ಬಂತು. ಆ ಹಾಸ್ಪಿಟಲ್ ನ 3 ದಿನ ICU ದಾಗ ಅಡ್ಮಿಟ್ ಇದ್ನಿ, 2 ದಿನ ನಾರ್ಮಲ್ ಅಡ್ಮಿಟ್ ಇದ್ನಿ. ಆದ್ರೂ ಏನೂ ಕಡಿಮೆ ಆಗ್ಲಿಲ್ಲ. ಕಂಟಿನ್ಯೂ ಎದಿನು ಅಂತ ಒದ್ದಾಡ್ತೀನಿ. ನಾ ಅಳದ್ ನೋಡಿ ನನ್ ಮುಂದ್ ಕೂತ್ ಮಂಜು ಅವ್ರನ್ನು ಅಳ್ತಿದ್ರು. ಇಲ್ಲೇ ಇದ್ರ ನಿಮ್ ಹೆಂಡತಿ ಮಗುದೇನು ಗ್ಯಾರಂಟಿ ಕೊಡಕ್ ಆಗಂಗಿಲ್ಲ ಅಂತ ಹೇಳಿ ಕೊಲ್ಲಾಪುರ ಹೋಗೋ ಆಸ್ಟರ್ ಆಧಾರ್ಗೆ ನಮಗ್ ಬರಕ್ ಕೊಟ್ರು. ನನ್ ಹೆಂಡತಿ ಮಗು ಉಳಿದ್ರೆ ಸಾಕಂತ ಹೇಳಿ ಪಾಪ ಮಂಜು ಅವ್ರ ಅದ ಕ್ಷಣ ನಂಗೆ ಕೊಲ್ಲಾಪುರ್ಗೂ ಕರ್ಕೊಂಡು ಹೋದ್ರು. ಕೊಲ್ಲಾಪುರ ಹೋದ್ಮ್ಯಾಗ ಏನಾಯ್ತು, ಅಲ್ಲಿ ನಂಗೆ ಕಡಿಮೆ ಆಯ್ತೋ ಇಲ್ಲೋ ಅಂತ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ. ಬಾಯ್.